ಹಾಯ್ ಫ್ರೆಂಡ್ಸ್, ಹೇಗೆ ಇದ್ದೀರಾ ಎಲ್ಲರೂ? ಫಸ್ಟ್ ಟೈಮ್ ನನ್ನ ಚಾನಲು ನೋಡೋರು ನನಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ. ಇವತ್ತು ನಾನು ಸಂಡೇ ಸ್ಪೆಷಲ್ ಒಂದು ಫಿಶ್ ಫ್ರೈ ಮಸಾಲ ನಾನೇ ಮಾಡ್ತಾ ಇರೋದು ಇದು. ಎಲ್ಲರೂ ಯಾವ ವಿಡಿಯೋ ನೋಡಿಲ್ಲ. ಒಂದು ಬಾಂಗ್ಡಾ ಫಿಶ್ ತಂದಿದ್ದೀನಿ. ಬಾಂಗ್ಡಾ ಫಿಶ್ 1.5 kg ಇದೆ ನೋಡಿ. ಎಲ್ಲ ಕ್ಲೀನಾಗಿ ತೊಳೆದು ವಾಶ್ ಮಾಡಿ ಇಟ್ಟಿದ್ದೀನಿ. ಬಾಂಗ್ಡಾ ಮೀನು ಫ್ರೈ ಮಾಡೋಣ, ಮಸಾಲೆ ಫ್ರೈ ಅಂತ ತಂದು, ಇವತ್ತು ಸಂಡೇ ಅಲ್ವಾ, ತಂದು ಇಟ್ಟಿದ್ದೀನಿ. ಎಲ್ಲ ಕ್ಲೀನ್ ಮಾಡಿ ಚೆನ್ನಾಗಿ ತೊಳೆದು ಇಲ್ಲಿ ಇಟ್ಟಿದ್ದೀನಿ. ಅದಕ್ಕೆ ಏನೇನು ಬೇಕು, ಇದು ಸ್ಪೆಷಲ್ ತುಂಬ ಚೆನ್ನಾಗಿರುತ್ತೆ ಈ ಸಲ. ನೀವು ನಾನು ಹೇಳಿದಂಗೆ ಟ್ರೈ ಮಾಡಿ ಆಯಿತಾ. ಯಾರ್ಯಾರು ನೋಡ್ತೀರಾ ನನಗೆ ಜಾಸ್ತಿ ಇಲ್ಲ, ಫುಲ್ಲು ವಿಡಿಯೋ ನೋಡಿ ಕಮೆಂಟ್ ಮಾಡಿ ಹೆಂಗಿದೆ ಅಂತ ತಿಳಿಸಿ. ನೋಡಿ, ಫಸ್ಟಿಗೆ ನಾನು ಹುಣಸೆಹಣ್ಣು ಚೆನ್ನಾಗಿ ಕಿವುಚಿ, ಮೀನಿಗೆ ಹುಳಿ ಉಪ್ಪು ಖಾರ ಇದ್ರೇ ಚೆಂದ. ಅದಕ್ಕೆ ನೋಡಿ ಹುಣಸೆಹಣ್ಣು ಕಿವುಚಿ ಚೆನ್ನಾಗಿ ಅದ್ರ ರಸ ತಗೊಂಡಿದ್ದೀನಿ. ಅದಕ್ಕೆ ಈ ದೊಡ್ಡ ತಟ್ಟೆಯಲ್ಲಿ ಹುಣಸೆಹಣ್ಣು ರಸ ಹಾಕ್ತೀನಿ. ನೋಡಿ, ಹುಣಸೆಹಣ್ಣು ರಸ ಹಾಕಿದೆ. ನಿಮಗೆ ಹುಳಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಮತ್ತು ಸ್ಪೆಷಲ್ ಅಂತ ಹೇಳಿದ್ನಲ್ಲ, ಅದೇ ಸ್ಪೆಷಲ್. ನೋಡಿ, ಇಲ್ಲಿ ಸಣ್ಣಕ್ಕೆ ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಹಚ್ಚಿಟ್ಕೊಂಡಿದ್ದೀನಿ. ಇದನ್ನು ಮಿಕ್ಸ್ ಮಾಡ್ತೀನಿ. ಎಲ್ಲ ಮಿಕ್ಸ್ ಮಾಡಿ ಆಮೇಲೆ ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೇ ಇದನ್ನು ಹಾಕ್ತೀನಿ. ನೋಡಿ, ಕೊತ್ತಂಬರಿ ಮತ್ತು ಕರಿಬೇವು ಹಾಕಿದೆ. ಮತ್ತು ಇನ್ನೊಂದು ಸ್ಪೆಷಲ್ ಅಂದರೆ ನೋಡಿ, ನಾನು ಅದಕ್ಕೆ 2 ಸ್ಪೂನು ರವೆ ಮಿಕ್ಸ್ ಮಾಡ್ತೀನಿ. ನೋಡಿ, ಇದು ಸಣ್ಣ ಉಪ್ಪಿಟ್ಟು ರವೆನೇ ಇದಕ್ಕೆ ಹಾಕ್ತಾಯಿದ್ದೀನಿ. ನೀವು ಹಾಕಿ ಫ್ರೆಂಡ್ಸ್, ಎಲ್ಲರೂ ಮಸಾಲೆ ಎಲ್ಲ ಹಾಕಿ ಆಮೇಲೆ ರವೆಗೆ ಅದ್ದಿ ಫ್ರೈ ಮಾಡ್ತಾರೆ. ನಾನು ಹಂಗೆ ಮಾಡಲ್ಲ. ಇವಾಗ ಚೆನ್ನಾಗಿ ಹಿಡ್ದಿರುತ್ತೆ. ನಾನು 2 ಸ್ಪೂನು ರವೆ ಹಾಕ್ಕೊಳ್ತೀನಿ. ರವೆ ಹಾಕಿದ ಮೇಲೆ ನೋಡಿ, ನಾನು ಅದಕ್ಕೆ ಮಸಾಲೆ ತೋರಿಸ್ತೀನಿ. ಮಸಾಲೆ ಬಂದು ಇದು ಒಂದು ನಮಗೆ ಅಚ್ಚ ಖಾರದ ಪುಡಿ ಅಂದರೆ ಖಾರ ಪೌಡ್ರು, ಒಂದು ಅರಿಶಿನ ಪುಡಿ, ಒಂದು ರೆಡ್ ಕಾಶ್ಮೀರಿ ಚಿಲ್ಲಿ ಪೌಡ್ರು, ಮತ್ತು ಸಾಲ್ಟು ಮತ್ತು ಪೆಪ್ಪರ್. ಇಲ್ಲಿ ಇಷ್ಟು ಮಸಾಲೆ ತಗೊಂಡಿದ್ದೀನಿ. ಒಂದು ಸಾಲ್ಟು, ಪೆಪ್ಪರ್ ಪೌಡ್ರು, ಮತ್ತು ಖಾರಕ್ಕೆ ಖಾರ ಪೌಡ್ರು ಅಂದರೆ ಅಚ್ಚ ಖಾರದ ಪುಡಿ, ಇದು ಅರಿಶಿನ, ಇದು ರೆಡ್ ಚಿಲ್ಲಿ ಪೌಡ್ರು. ಇಷ್ಟು ಮಸಾಲೆನೂ ಅದಕ್ಕೆ ಹಾಕ್ತೀನಿ. ನೋಡಿ, ಎಲ್ಲ ಹಾಕಿದೆ. ಎಲ್ಲ ಹಾಕಿದ್ಮೇಲೆ ನಿಮಗೆ ಬೇಕಂದರೆ ಫಿಶ್ ಫ್ರೈ ಮಸಾಲ ಬರುತ್ತೆ, ಅದನ್ನು ಹಾಕ್ಬೋದು. ಆಚೆಯವರ ಫಿಶ್ ಫ್ರೈ ಮಸಾಲ ತುಂಬ ಚೆನ್ನಾಗಿರುತ್ತೆ. ಇದನ್ನು ಸ್ವಲ್ಪ ನಾನು ಮಿಕ್ಸ್ ಮಾಡ್ತೀನಿ. ಅದಕ್ಕೆ ಸ್ವಲ್ಪ ಮಿಕ್ಸ್ ಮಾಡ್ತೀನಿ. ಎಷ್ಟು ಬೇಕಷ್ಟು ನೀವು ಮಿಕ್ಸ್ ಮಾಡಿ. ನಂದು 1.5 kg ಮೀನಲ್ಲ, ಎಲ್ಲನೂ ಹಾಕಲ್ಲ, ಸ್ವಲ್ಪ ಉಳಿಸ್ಕೊಂಡಿದ್ದೀನಿ. 10 ರೂಪಾಯಿ ಪ್ಯಾಕೆಟ್ ಇದು, 10 ರುಪೀಸ್ ಪ್ಯಾಕೆಟು. ಇವಾಗ ಇಷ್ಟು ಮಸಾಲೆ ಹಾಕಿದಾಯಿತು. ನಾನು ಕೈಯಲ್ಲಿ ಚೆನ್ನಾಗಿ ಕಲಿಸ್ಕೊಳ್ತೀನಿ. ಇದನ್ನು ಕೈಯಲ್ಲೇ ಕಲಿಸ್ಕೊಳ್ಬೇಕು, ಇಲ್ಲಾಂದರೆ ಆಗಲ್ಲ. ಸ್ಪೂನಲ್ಲೆಲ್ಲ ಕಲ್ಸೋಕ್ಕಾಗಲ್ಲ. ನೋಡಿ, ಸ್ಪೂನ್ ಹಿಂಗೆ ಚೆನ್ನಾಗಿ ಮಿಕ್ಸ್ ಮಾಡಿ. ಎಲ್ಲ ಮಿಕ್ಸ್ ಮಾಡಿ ಫ್ರೆಂಡ್ಸ್, ಚೆನ್ನಾಗಿ ಕಲಿಸ್ಕೊಳ್ಳಿ. ನೋಡಿ, ಎಲ್ಲ ಚೆನ್ನಾಗಿ ಈ ಉಪ್ಪು ಖಾರ ಎಲ್ಲ ಹಿಡಿಬೇಕು. ನೋಡಿ, ಈ ಥರ ಕಲಿಸ್ಕೊಳ್ಳಿ. ಚೆನ್ನಾಗಿ ಕಲಿಸ್ಕೊಂಡ್ರೆ ಎಲ್ಲ ಬೆಂದಿದೆ ನೋಡಿ. ಕರಿಬೇವಿನ ಸೊಪ್ಪು ಮತ್ತು ರವೆ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಬೆಂದಿದೆ. ನಾನು ಇನ್ನೊಂದು ಸ್ವಲ್ಪ ಮಿಕ್ಕಿದೆ, ಅದನ್ನು ಹಾಕ್ಬಿಡ್ತೀನಿ. ಇಷ್ಟನ್ನೇ ಏನು ಇಡೋದಲ್ವ, ಇದನ್ನು ಹಾಕ್ಬಿಡ್ತೀನಿ. ಒಂದು ಪ್ಯಾಕೆಟ್, 1.5 kg ಪ್ಯಾಕೆಟಿಗೆ ಒಂದು ಹಾಕ್ಬಿಟ್ಟಿದ್ದೀನಿ. ಅದು ಟೇಸ್ಟಿಗೆ ಬೇಕು ಅಂದರೆ ಹಾಕ್ಬೋದು, ಇಲ್ಲಾಂದರೆ ಇಲ್ಲ. ನಾನು ಯಾಕೆ ಹಾಕಿದ್ದೀನಿ ಅಂದರೆ, ಕರಿಬೇವು, ಕೊತ್ತಂಬರಿ, ರವೆ ಹಾಕಿದ್ದಕ್ಕೆ ಅದು ಹಾಕಿದೆ, ಇಲ್ಲಾಂದರೆ ಹಾಕಲ್ಲ. ಹುಣಸೆಹಣ್ಣು ಚೆನ್ನಾಗಿರುತ್ತೆ ಹುಳಿ. ಇವಾಗ ತುಂಬ ಜನ ಹುಳಿ ಹಾಕಲ್ಲ. ಹುಳಿ ಹಾಕಿ, ಮೀನಿಗೆ ಹುಳಿ ಇರಬೇಕು. ಇವಾಗ ಎಲ್ಲ ಮಿಕ್ಸ್ ಆಯಿತು. ಇವಾಗ ಅದಕ್ಕೆ ಒಂದೊಂದೇ ನಾನು ಮಿಕ್ಸ್ ಮಾಡ್ತೀನಿ. ನೋಡಿ, ಈ ಥರ ಮಿಕ್ಸ್ ಮಾಡ್ತೀನಿ. ಇವಾಗ ಹಿಂಗೆ ಒಂದೊಂದೇ ಮಿಕ್ಸ್ ಮಾಡ್ತೀನಿ. ಎಲ್ಲ ಮಿಕ್ಸ್ ಮಾಡಿ 1 hour ಫ್ರಿಜ್ಜಲ್ಲಿ ಇಡ್ತೀನಿ. ನೋಡಿ, ಈ ಥರ ಮಿಕ್ಸ್ ಮಾಡಿ, ಈ ಥರ ಉಪ್ಪು ಖಾರ ಚೆನ್ನಾಗಿ ಹಿಡಿಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ. ನೋಡಿ, ಹಿಂಗೆ ಎಲ್ಲ ನೋಡಿ, ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಲ್ಲ, ಅದಕ್ಕೆ ಕೊತ್ತಂಬರಿ, ಕರಿಬೇವು, ಅದಕ್ಕೆ ನೋಡಿ ಎಲ್ಲ ಹಿಡಿಯುತ್ತೆ ಚೆನ್ನಾಗಿ. ಹಿಂಗೆ ಹಿಡಿಬೋದು ಎಲ್ಲ ಸೈಡಲ್ಲಿ ಚೆನ್ನಾಗಿ. 2 ಕೈಯಲ್ಲಿ, ನಾನು ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡಿದ್ದೀನಿ, ಅದರಿಂದ ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿ ಫ್ರೆಂಡ್ಸ್. ಎಲ್ಲ ಫುಲ್ಲು ವೀಡಿಯೋ ನೋಡಿ. ಏನಪ್ಪ ಇದು ಹಂಗೆ ಹಿಂಗೆ ಅಂತೇಳಿ ಅರ್ಧಕ್ಕೆ ನಿಲ್ಲಿಸಬೇಡಿ. ಒಂದು 5 ನಿಮಿಷ 10 ನಿಮಿಷ ತಗೊಂಡು ವೀಡಿಯೋ ನೋಡಿ ಫ್ರೆಂಡ್ಸ್ ನೀವು. ಯಾಕಂದರೆ ನಾನು ಯಾರ ವೀಡಿಯೋ ನೋಡಿದ್ರೂ ಫುಲ್ಲು ವೀಡಿಯೋ ನೋಡ್ತೀನಿ, ಅದಕ್ಕೆ ಹೇಳ್ತಾಯಿದ್ದೀನಿ. ಫುಲ್ಲು ವೀಡಿಯೋ ನೋಡಿ. ಹಂಗೆ ನೀವು ಏನಿದೆ ಎಲ್ಲರೂ ಮಾಡೋದೇ, ಇದೇನು ಸ್ಪೆಷಲು ಅಂತ ನೀವು ಅರ್ಧಕ್ಕೆ ಸ್ಟಾಪ್ ಮಾಡಬೇಡಿ. ನೋಡಿ, ಈ ಥರ ನೋಡಿ ಎಷ್ಟು ಚೆನ್ನಾಗಿರುತ್ತಲ್ಲ. ನೋಡಿ, ಉಪ್ಪು ಖಾರ ಎಲ್ಲ ಹಿಂಗೆ ಎಲ್ಲ ಚೆನ್ನಾಗಿ ಹಿಡಿಬೇಕು. ಇವಾಗ ಈ ಥರ ನೀವು ಟ್ರೈ ಮಾಡಿ. ನೀವು ಯಾರು ಮಾಡಿರಲ್ಲ ಅನಿಸುತ್ತೆ, ನಾನು ಎಲ್ಲೂ ನೋಡಿಲ್ಲ, ನಾನೇ ಆಗಿ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಖಾರ ಹಾಕಿ
ಇದನ್ನು ಇವಾಗ ನಾನು ಮಧ್ಯಾಹ್ನ ಫ್ರೈ ಮಾಡೋದಲ್ವ, ಅದಕ್ಕೆ ಇವಾಗಲೇ ಮಸಾಲೆ ಹಾಕಿ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. 2 ಅವರು ನೆನೆಯುತ್ತೆ. ಇದು ನೆನಿಬೇಕು, ಚೆನ್ನಾಗಿ ನೆಂದರೆ. ನೋಡಿ ಎಲ್ಲ ಇಟ್ಟಿದ್ದೀನಿ ಈ ಥರ ಮಾಡಿ ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಟು 2 ಅವರ್ ಫ್ರಿಜ್ಜಲ್ಲಿ ಇಡ್ತೀನಿ. ಆಮೇಲೆ ಫ್ರೈ ಮಾಡೋದು ನಾನು. ನೀವು ಲಾಂಗ್ ವಿಡಿಯೋ 5 ನಿಮಿಷ 10 ನಿಮಿಷ ಇದೆ ಅಂತ ಅಲ್ಲಿ ಅರ್ಧಕ್ಕೆ 1-2 ನಿಮಿಷ ನೋಡಿ ಎಂಡ್ ಮಾಡಬೇಡಿ. ಎಲ್ಲ ನೋಡಿ, ಇಲ್ಲಾಂದ್ರೂ ಪ್ರಯೋಜನ ಆಗಲ್ಲ. ನೋಡಿದ್ರೂ ಎಷ್ಟು ಚೆನ್ನಾಗಿ ಎಲ್ಲ ಮಸಾಲೆ ಹೆಂಗೆ ಹಿಡಿಯುತ್ತಾ ಇದೆ. ಎಂತ ಮಾಡಿ